ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಯಾಕೆ ಮಳೆ ಬಂದು ಕಾಯಿ ಚೆನ್ನಾಗೈತೆ, ಕಾಯಿ ಚೆನ್ನಾಗಿ ಕಲರ್ ಬಂದಿದೆ, ಅಷ್ಟೊಂದು ಟೇಸ್ಟಿ ಇದೆ, ಸೇನಿಂಗ್ ಇದೆ ಕಾಯಿ, ಏನು ಕೊಡ್ತಾಗಿಲ್ಲ, ಸುಂದರ ಹಣ್ಣಿದೆ. ನಮ್ಗೆ ಇಲ್ಲಿ ಇರೋದಕ್ಕೆ ಏನೋ ಅಷ್ಟು ಪರಿಸ್ಥಿತಿ ಇರೋದಕ್ಕೆ ಬೆಲೆ ಸಿಗ್ತಾ ಇಲ್ಲ. ಬಹಳ ರೈತರು ಸಂಕಷ್ಟದಲ್ಲಿದ್ದೀವಿ. ಉತ್ತಮವಾದ ಬೆಲೆ ಕೊಡ್ತಾ ಇಲ್ಲ ನಮ್ಗೆ. ಬಹಳ ಔಷಧಿ ಹೊಡೆಯಕ್ಕೆ ಬಹಳ ಖರ್ಚು ಬರ್ತದೆ. ಇವಾಗ ತೋಟಕ್ಕೆ ಬೆಲೆ ಬರ್ತದೆ, ಎಲ್ಲ ಕೂಲಿ ಖರ್ಚು ಲೆಕ್ಕ ಹಾಕಿದ್ರೆ ಬಹಳ ನಮ್ಗೆ ಸಂಕಷ್ಟದಲ್ಲಿದ್ದೀವಿ. ನಮ್ಗೆ ರೈತರಿಗೆ ಬಹಳ ಅನ್ಯಾಯ ಆಯ್ತಾ ಇದೆ. ಇದಕ್ಕೆ ಏನನ್ನ ಮಾಡಿ ನಮ್ಗೆ ಒಂದು ಪರಿಹಾರನ ಕಲ್ಪಿಸ್ಕೊಡ್ಬೇಕು, ಒಳ್ಳೆ ಬೆಲೆ ಕೊಡ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ನಾವು 100 ಮಾವಿನ ಮರ ಇತ್ತು, ನಮಗೆ 1-2 ಲಕ್ಷ ಏನೋ ಸಿಗ್ತದೆ ಅಂತ ನಿರೀಕ್ಷೆ ಮಾಡ್ಕೊಂಡಿದ್ದು. ಮಳೆ ಗಾಳಿ ಬಂದು ಎಲ್ಲ ಹೊರಟಾಯ್ತು, ಏನೂ ನಮ್ಮ ಕೈ ಸಿಕ್ಕಿಲ್ಲ. ನಮ್ದೊಂದು 150 ಬೆಳೆ ಇದೆ. ಒಂದೇ ಮಳೆ ಗಾಳಿ ಬಂದು ಆನ್ಕಲ್ಲು ಇದಾಗಿ ಕಾಯೆಲ್ಲ ಉದುರುತ್ತಾ ಇದೆ. ಈ ತರ ಇದಾಗಿ ಎಲ್ಲರೂ ಒಂದೇ ಸಾರಿ ತಗೊಂಬಂದು ಹಾಕ್ತಾ ಇರೋದ್ರೆ ರೈಟ್ ಇಲ್ಲ. ಈ ಸಾರಿ ತುಂಬಾ ಲಾಸ್ ಆಗ್ತಾ ಇದೆ, ರೈತರಿಗೆ ಸಂಕಷ್ಟದಲ್ಲಿದ್ದಾರೆ ರೈತರು. ಎಲ್ಲಾ ಕಡೆನೂ ಇದೇ ತರ ಇದೆ, ಮಳೆ ಗಾಳಿ ಮುಂಗಾರು ಮಳೆ ಇದ್ದಿದ್ದು ತುಂಬಾ ಲಾಸ್ ಆಗ್ತಾ ಇದೆ, ರೈಟ್ ಇಲ್ಲ ರೈತರಿಗೆ. ಹೂವು ಬಂತು, ಆದರೂ ಕೂಡ ನಮಗೆ ಇಳುವರಿ ಇವತ್ತಿನ ದಿನಗಳಲ್ಲಿ ಓನ್ಲಿ ಒಂದು 20-30% ಅಷ್ಟು ಮಾತ್ರ ಇಳುವರಿ ಇದೆ. ತುಂಬ ಹೀಟ್ ವೇವ್ಸಿಂದ ಎಲ್ಲ ರೈತರು ಎಲ್ಲ ಡ್ರಾಪ್ ಆಗೋಗಿದೆ. ಫ್ಲವರು ಡ್ರಾಪ್ ಆಗೋಯ್ತು ಮತ್ತು ಫ್ರೂಟು ಡ್ರಾಪ್ ಆಗಿತ್ತು. ಈಗ ಬಂದಿರತಕ್ಕಂಥ ಮಾವಿನ ಹಣ್ಣನ್ನು ರೈತರು ತುಂಬ ಅವರ ಒಂದು ಏನು APMCಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಎಲ್ಲೆಲ್ಲಿ ಮಾರ್ಕೆಟ್ ಇದೆ, ತಾವು ಬೆಳೆದಂಥ ಕ್ವಾಂಟಿಟಿಗೆ ತಾವು ಅದನ್ನು ಮಾರಾಟ ಮಾಡಬೇಕಾಗ್ತದೆ. ಮತ್ತು ಕೆಲವು ಇವಾಗ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾವು ಮೇಳ ಆಯೋಜನೆ ಆಗ್ತಾಯಿದೆ. ನಮ್ಮ ರೈತರನ್ನೇ ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಕಳಿಸ್ಕೊಡ್ತೇವೆ.
ನೋಡಿ 27 ಅಲ್ಲ, ತಳೆವಾಡಿಗೆ ನಾನು ಡಿಸೆಂಬರ್ ಅಧಿವೇಶನದಲ್ಲಿ ಬಂದಿದ್ದೆ. ಅಧಿವೇಶನದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ದಾರಿಯಲ್ಲಿ ಇಬ್ಬರು ಮಹಿಳೆಯರು ತಲೆ ಮೇಲೆ ದಿನಸಿ ಹೊತ್ಕೊಂಡು ಬರ್ತಾಯಿದ್ರು. ನಾನು ಕಾರ್ ನಿಲ್ಲಿಸಿ ಅವರಿಗೆ ಕೇಳಿದೆ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ. ಅವರು ಭಾಳ ಆತಂಕದಲ್ಲಿದ್ದರು. ಸಾಯಂಕಾಲದ ಸಮಯದಲ್ಲಿ ಒಬ್ಬ ಮಹಿಳೆ ಹೇಳಿದರು, ನನ್ನ ಮನೆಯವರು ಹುಲಿ ದಾಳಿಯಿಂದ ಮೃತಪಟ್ಟಿದ್ದಾರೆ. ಇನ್ನೊಬ್ಬ ಮಹಿಳೆ ಕೇಳಿದರೆ ಕರಡಿ ದಾಳಿಯಿಂದ ಅಂಗವೈಕಲರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ತಳವಾಡಿ ಅರಣ್ಯವಾಸಿಗಳ ಜೊತೆಯಲ್ಲಿ ನಾನು ಸಂವಾದ ಮಾಡಿದೆ. ಆ ಸಂವಾದದಲ್ಲಿ ಶಾಸಕರಿದ್ದರು, ನಮ್ಮ ಹಿರಿಯ ಅಧಿಕಾರಿಗಳಿದ್ದರು. ಅಂಥ ಸಂದರ್ಭದಲ್ಲಿ ಅವರ ಸ್ವಯಂ ಇಚ್ಛೆಯಿಂದ ನಾವೆಲ್ಲ ಇಲ್ಲಿಂದ ಪುನರ್ವಸತಿ ಅಂದರೆ ಅಲ್ಲಿಗೆ ನಾವು ರಿಲೋಕೇಟ್ ಆಗ್ತೀವಿ ಅನ್ನುವಂಥ ಒಂದು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಅವರ ಇಚ್ಛೆಗೆ ಅನುಗುಣವಾಗಿ ನಾನು ಬೆಂಗಳೂರಿಗೆ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಜೊತೆಯಲ್ಲೂ ಚರ್ಚೆ ಮಾಡಿ, ಕ್ಯಾಂಪಾ ನಿಧಿಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ 5 ಕೋಟಿ ರೂಪಾಯಿವರೆಗೆ ಹಣ ಬಿಡುಗಡೆ ಮಾಡಿ ಇವತ್ತು ಈ ತಳೆವಾಡಿ ಗ್ರಾಮದಲ್ಲಿ 27 ಜನರಿಗೆ ಪುನರ್ವಸತಿ ಮಾಡುವಂಥ ಒಂದು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.